ನಮಸ್ಕಾರ. ನನ್ನ ಕ್ಲೈಂಟ್ ಒಬ್ರು ಲೈನಲ್ಲಿದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ. ಹಾ, ನಮಸ್ತೆ ಮೇಡಮ್. ನಮಸ್ತೆ, ಹೆಂಗಿದ್ದೀರಾ? ಹಾ, ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ ಇವಾಗ. ಹ್ಮ್ 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 ಹೇಳಿ. ಈಗ ಟ್ರೀಟ್ಮೆಂಟು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಏನೇನೆಲ್ಲ ಸಮಸ್ಯೆ ಅನುಭವಿಸಿದ್ರಿ? ಇವಾಗ ಯಾವ ಥರ ಇದ್ದೀರಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಓಪನ್ ಆಗಿ ಹೇಳಿ, ಕರೆಕ್ಟಾಗಿ. ಹಾ, ಓಕೆ ಮೇಡಮ್. ಯಾಕಂದ್ರೆ ಹ್ಮ್ ತುಂಬಾ ಸಮಸ್ಯೆಗಳಿದ್ವು. ಹ್ಮ್ ಯಾಕಂದ್ರೆ ಎಲ್ಲಾ ಕಡೆ ನಾನು ಹೋಗಿದ್ದೆ ಬಂದಿದ್ದೆ, ಅಷ್ಟೊಂದು ನನಗ ಇದು ಅನಿಸ್ಲಿಲ್ಲ. ಹ್ಮ್ ಪ್ರಾಬ್ಲಮ್ ಜಾಸ್ತಿ, ಕ್ರಿಯೇಟ್ಗಳು ಹೆಚ್ಚಿಗೆ ಆಗ್ತಾ ಇದ್ವು. ಹ್ಮ್ ಯಾಕೆ ನಮ್ಗ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ. ಎಲ್ಲಿ ಹೋಗಿ ಬಂದ್ರು ಒಳ್ಳೆ ರಿಟರ್ನ್ ಆಗ್ತಾ ಇತ್ತು. ಹ್ಮ್ ಅದಾದ್ಮೇಲೆ ನನ್ನ ಸಮಸ್ಯೆ ಏನಂದ್ರೆ ಒಂದೇ ಸಮಸ್ಯೆ ಇತ್ತು ಮೇಡಮ್. ನಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ದಲ್ಲಿ ಏನೇ ಆದ್ರೂ ಹ್ಮ್ ನನ್ನ ವಾಯ್ಸು ಚೆನ್ನಾಗಿ ಬರ್ತಾ ಇರ್ಲಿಲ್ಲ. ನಾ ಹ್ಮ್ ಎಷ್ಟೇ ಕಾಸ್ಟ್ಲಿ ಆಗಿದ್ದು ಮೈಕ್ ಯೂಸ್ ಮಾಡ್ಬೋದು, ಹ್ಮ್ ಸೌಂಡ್ ಕಾರ್ಡ್ ಯೂಸ್ ಮಾಡ್ಬೋದು, ಏನೇ ಯೂಸ್ ಮಾಡಿದ್ರು ಹ್ಮ್ ಅದು ಸರಿ ಬರ್ತಾ ಇರ್ಲಿಲ್ಲ. ಹ್ಮ್ ವಾಯ್ಸ್ ತುಂಬಾ ಚೆನ್ನಾಗಿತ್ತು ನನ್ನ ವಾಯ್ಸು. ಆ ತರ ಮದ್ದಿಡಿ ಹಾಕಿದ್ರು ಅವರು. ಹ್ಮ್ ಬೇರೆ ಕಡೆಯಲ್ಲಿ ಮದ್ದಿಡಿ ತೆಗೆಸ್ಕೊಂಡೆ, ಅಷ್ಟೊಂದು ನನಗೆ ಕ್ಲಿಯರ್ ಅನ್ಸ್ಲಿಲ್ಲ. ಹ್ಮ್ ನೀವು ಒಂದ್ಸಲ ಅಲ್ಲ 2 ಸಲ ಕೊಟ್ಟಿದ್ರಿ. ಒಂದೇ ಸಲನು ಕೊಟ್ಟಿದ್ರಿ, ಆದ್ರೆ ಅದು ಯೂಸ್ ಮಾಡಿದ್ದೆ, ಅದಕ್ಕೆ ಕ್ರಮೇಣವಾಗಿ ಕಡಿಮೆ ಆಗಿತ್ತು. ಆದ್ರೆ ಗೊತ್ತಾಗ್ಲಿಲ್ಲ ನನಗೆ. 2ನೇ ಸಲ ಮತ್ತೆ ಅವರು ಮದ್ದಿಡಿ ಹಾಕಿದ್ರು. ಹ್ಮ್ ಆಮೇಲೆ ಗೊತ್ತಾಯ್ತು, ನೀವು ಹಾಕಿದ್ಕೂ ಅದು ಮ್ಯಾಚ್ ಆಗ್ಲಿಲ್ಲ, ಮತ್ತೆ ಒಳ್ಳೆ ರಿಟರ್ನ್ ಮಾಡಿದಾರೆ ಅಂತ ಅವಾಗ ಗೊತ್ತಾಯ್ತು. ಹ್ಮ್ 2ನೇ ಹೌದು. ಸಲ ನೀವು ಕೊಟ್ಟಿದ್ರಲ್ಲ, ಅದು ಹ್ಮ್ ಸಂಪೂರ್ಣವಾಗಿ ಇದು ಮಾಡಿದ್ಮೇಲೆ ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಯಾವುದೇ ಮನೆಗೆ ಹೋಗೋದು ಅದು ಇದು ಎಲ್ಲ ಹ್ಮ್ ಬಿಟ್ಬಿಟ್ಟೆ. ಯಾಕಂದ್ರೆ ಅವರು ಆ ತರ ಮಾಡಿದ್ರು. ಹ್ಮ್ ಮತ್ತೆ ತಿರ್ಗಾ ಅದೇ ತರ ಮಾಡ್ಬೇಕಾದ್ರೆ ಪ್ಲಾನ್ ಇತ್ತು ಮೇಡಮ್. ಹ್ಮ್ ಯಾಕಂದ್ರೆ ನೀವು ಒಂದ್ ಮಾತು ಹ್ಮ್ ಹೇಳಿದ್ದದು, ನೀವ್ ಹೇಳಿದ್ದೆಲ್ಲ ನನ್ ಕನ್ಸಲ್ಲಿ ಕಾಣ್ತು. ಹ್ಮ್ ಇವರೇ ಇದಾರ ಅನ್ನೋದು ನನಗೆ ಗೊತ್ತಾಯ್ತು. ಅದೇ ಅದಕ್ಕೆ ಧ್ಯಾನದ ಬೇಡ ಬೇಡ ಮುಖಾಂತರ ನಾವು ಅಂತು. ಪ್ರಶ್ನೆ ಆದ್ರೂ ಕೇಳ್ತಾ ಇರೋದು. ಮಾಡಿದಾರೆ ಅವರು. ಹ್ಮ್ ನೀವ್ ಹೇಳಿದ್ರಿ, ಎಲ್ಲಾನು ಹೇಳಿದ್ರಿ. ಅದು ಮನೆಗ್ ಬಂದ್ಮೇಲೆ ಎಲ್ಲಾ ಮನೆಯಲ್ಲಿ ಎಲ್ಲ ಏನೇ ಪ್ರಾಬ್ಲಮ್ ಇದ್ರು ನೀವು ಮಾಡಿ ಇಟ್ಟಿದ್ದಾರೆ. ಹ್ಮ್ ಅವು ನೀವು ಗೊತ್ತಿದ್ರೆ ನೀವೆಲ್ಲ ತೆಗೀರಿ ಅಂತ ಹೇಳಿದ್ರಿ. ಹ್ಮ್ ಆ ಟೈಮಲ್ಲಿ ನಾನು ಎಲ್ಲ ತೆಗ್ದೆ. ಹ್ಮ್ ಆದ್ರೂ ಅಲ್ಪ ಸ್ವಲ್ಪ ಇದ್ದು ಅನ್ಸುತ್ತೆ. ಆದ್ರೆ ನೀವು ಹೋದ್ಮೇಲೆ ಒಂದು 1 ಇಯರ್ 2 ಇಯರ್ ಆದ್ಮೇಲೆ ತೆಗ್ದಿ ನಾನು. ಹ್ಮ್ ಯಾಕಂದ್ರೆ ಅಷ್ಟೊಂದು ಸುಲಭವಾಗಿ ನನ್ಗೆ ಸಿಕ್ಕಿಲ್ಲ. ಹ್ಮ್ ಯಾಕಂದ್ರೆ ಪ್ರತಿಯೊಂದು ಮಣ್ಣಲ್ಲಿ ಊತಿರೋದಲ್ಲಿ, ಗೋಡೆಯಲ್ಲಿ ಊತಿರೋದಲ್ಲಿ ಅಷ್ಟೊಂದು ಸುಲಭವಾಗಿ ಸಿಗಕ್ ಚಾನ್ಸೇ ಇಲ್ಲ. ಆದ್ರೂ ಏನೋ ಗೊತ್ತಿಲ್ಲ ಮೇಡಮ್. ಆದ್ರೂ ನನಗೆ ಅನಿಸ್ತಾ ಇತ್ತು, ನೀವ್ ಹೇಳಿದ್ದು ತೆಗಿತನ ನಿಮ್ದು ಇದು ಆಗಲ್ಲ ಅಂತೇಳಿ. ಹ್ಮ್ ಆದ್ರೂ ಹೊರಗಡೆ 1-2 ಇತ್ತು, ಅದು ಸ್ವಲ್ಪ ತೆಗ್ದಿದ್ದೀನಿ. ಅದು ತೆಗೆದು ಕ್ಲಿಯರ್ ಆಯ್ತು. ಇವಾಗ ಆದ್ರೂ ಏನೋ ಅನಿಸ್ತಾ ಇತ್ತು ಹೊಸ್ದಾಗಿ ನನಗೆ. ಮನೆ ಕಟ್ತಾ ಇದ್ದೀನಿ, ಆ ಗೋಡೆನಲ್ಲಿ ಏನೋ ಇತ್ತು ಅಂತ ಏನೋ ಹೇಳಿದ್ರಲ್ಲ ಈಗ. ಹಾ, ಅದೇ ಮೇಡಮ್. ಅದು ನಾನು ಮೇಲ್ಗಡೆ ರೂಮ್ 2 ರೂಮ್ ಕಟ್ತಾ ಇದ್ದೆ. ಹ್ಮ್ ಅದ್ರ ಸಲುವಾಗಿ ಎಲ್ಲ ನಾನು ಅವ್ರ ಏನ್ ಕಟ್ಟಿದಾರ ಹ್ಮ್ ಅದೆಲ್ಲಾನು ಬಿಚ್ಕೇಸಿ ನಾನ್ ಇವಾಗ ಡೋರ್ ಗಿರ್ ಎಲ್ಲ ತೆಗ್ದಿದ್ದೀನಿ. ಹ್ಮ್ ನೀವ್ ಹೇಳಿದ್ರಾಗ ಅದು ಇವಾಗ ನನಗೆ ಸಿಕ್ತು ಮೇಡಮ್, ಅದು ಮೊನ್ನೆ. ಓಕೆ. ಅದೇ. ಹಾ ಮೇಡಮ್, ಅದು ಮೊನ್ನೆ ಸಿಕ್ತದು. ಅದ್ರ ತುಂಬಾ ದಿನಗಳಾಗಿಂತ ಅಂತ ಹೇಳಿದ್ರಿ ನೀವು. ಆದ್ರೆ ನಾನ್ ಅಂತ ಇದ್ದೆ. ಆದ್ರೆ ನಾ ಅಷ್ಟೊಂದು ಸುಲಭವಾಗಿ ಸಿಗ್ಲಿಲ್ಲ. ಹ್ಮ್ ಯಾವ್ದೇ ಸಿಗ್ಬೇಕಂದ್ರು ಸುಮಾರು ಅಂದ್ರೆ ತುಂಬಾ ವರ್ಷದಿಂದ ಒಂದು 13 years ಆಗಿದೆ ಅದು. ಅಂದ್ರೆ ಅಷ್ಟೊಂದು. ಪ್ರಶ್ನೆನಲ್ಲಿ ಬಂದಿದ್ದು ಹಾಗೇನೆ. ಬಟ್ ಹಾ ಇವಾಗ ಮ್ಯಾಮ್. ಅದ್ರಲ್ಲಿ ಏನು ಅಂತ ಎನರ್ಜಿ ಇರೋದಿಲ್ಲ. ಈಗೇನೋ ಸಿಕ್ತು ಅಂತ ಹೇಳಿದ್ರಲ್ಲ, ಏನೇನ್ ಸಿಕ್ತು ಅಲ್ಲಿ? ಅಲ್ಲಿ ಏನು ಇಲ್ಲ ಮೇಡಮ್, ಅದು ಸಿದ್ಧಿ ಪುರುಷರದು ಏನೋ ಇದು ಮಾಡಿದ್ದಾರೆ ಅವರು. ಹ್ಮ್ ಅದ್ರಲ್ಲಿ ಒಂದು ಇದು ಇದೆ. ಅದ್ರಲ್ಲಿ ಏನ್ ಟ್ಯಾಬ್ಲೆಟ್ ತರಾನೇ ಇದು, ಏನೋ ಗೊತ್ತಿಲ್ಲ ಅದು. ಅದು ನನಗ್ ಕಂಡಿದ್ ಮಾತ್ರ ಅಂಜನಾ ಇರ್ಬೋದು ಮೇಡಮ್ ಅನ್ಸುತ್ತೆ. ಅಂಜನಾ ಏನೇನು ಮಿಕ್ಸ್ ಮಾಡಿದ್ದಾರೆ ಅದ್ರಲ್ಲಿ. ತಾಯ್ತಾ ಆ ಥರದ್ದು ಏನಾರು ಇತ್ತಾ? ಹಾ ಮೇಡಮ್, ಅದ್ರಲ್ಲಿ ಗುಳಿಗೆ ತರ ಮಾಡಿ ಅದ್ರೊಳಗೆ ಮಿಕ್ಸ್ ಮಾಡಿ ಹಾಕಿ, ಅದು ಕಪ್ಪು ಹಾಕಿದಾರಾ? ಸುತ್ತಾನು. ಹಾ, ಸುತ್ತಾನು ಅದು ಕಪ್ಪಿತ್ತಾ? ಇದು ಹಾ. ಸುಳ್ಳೆ ಸುತ್ತುತ್ತಲ್ಲ. ಹ್ಮ್ ಇದ್ರ ಎಡಮುರಿ ಬೇರೆ ಇರುತ್ತಲ್ಲ, ಆ ತರ ಅವರು ಸುತ್ತಿ ಬಿಟ್ಟಿದ್ದಾರೆ ಅದಕ್ಕೆ. ಇದಕ್ಕೆ ಟಾಬ್ಲೆಟ್ ಸುತ್ತಿದ್ದಾರೆ. ಟಾಬ್ಲೆಟ್ ಅನ್ನೋದು ಗೊತ್ತಾಗಲ್ಲ ಮೇಡಮ್, ಅದು ಆಗಿದೆ ಅದು. ಹ್ಮ್ ಅದೆಲ್ಲ ತುಂಬಾ ದಿನ ಆಗಿದೆಲ್ಲ, ಒಳಗಿಂದೆಲ್ಲ ಬತ್ತಿ ಹೋಗಿದೆ ಅದು. ಹ್ಮ್ ಅದೇನೋ ಮೆಡಿಸಿನ್ ಹಾಕಿದಾರೆ, ಏನೇನ್ ಹಾಕಿದಾರೆ ಗೊತ್ತಿಲ್ಲ, ಗಿಡಮೂಲಿಕೆ ಇದೆ ಅದು. ಅದಕ್ಕೆ ನಿಮ್ಮ ತುಂಬಾ. ಮನೆಯಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಅದೇ ಮೇಡಮ್, ಅದು ತುಂಬಾ ಸ್ಟ್ರಾಂಗ್ ಮಾಡಿದಾರೆ ಅವ್ರು. ಎಲ್ಲಿ ಯಾರು ಮಾಡಕ್ ಗಿಡಮೂಲಿಕೆ ಔಷಧಿನೇ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹಂಗ್ ಮಾಡಿದಾರೆ ಅವರು. ಅವ್ರು ಇದಾರೋ ಇಲ್ಲ ಸತ್ತಿದಾರೋ ಗೊತ್ತಿಲ್ಲ ಈಗ ಆಲ್ರೆಡಿ. ಹ್ಮ್ ಅವ್ರು ಮಾಡಿದ್ ನೋಡ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ದೇವೆ ಮೇಡಮ್ ಅದು. ಆದ್ರೆ ಏನೋ ಒಟ್ಟು ಅದೇ ಗೊತ್ತಿಲ್ಲ ನಿಮ್ಮದು ಮೇಡಮ್ ಅದು. ವಾಯ್ಸಿಂದು ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಮೆಡಿಷನ್ ಎಲ್ಲ ಮಾಡಿದ್ದಾದ್ಮೇಲೆ ಸರಿ ಹೋಯ್ತು. ಏನೋ ನಿಮ್ಮ ಅದೃಷ್ಟ, ಅಷ್ಟು ಗ್ಯಾರಂಟಿ ಕೊಟ್ಟಿರಲಿಲ್ಲ ನಾನು. ಬಟ್ ನೀವು ಹೇಳ್ದಂಗೆನೋ ಫಾಲೋ ಮಾಡಿದ್ರಿ, ಇವಾಗೆಲ್ಲ ವಾಯ್ಸ್ ಎಲ್ಲ ಸರಿ ಹೋಗಿದೆ. ಮನೆದು ತುಂಬ ಸಮಸ್ಯೆ ಇದೆ ಅಂತೇಳಿ ಹೇಳಿದ್ದೆ. ಬಟ್ ಏನು ಅಂತೇಳಿ ಇಲ್ಲ ನಿಮಗೂ ಕೂಡ ಮೇಡಮ್, ಅದು ಗೊತ್ತಾಗ್ತಾ ನೀವ್ ಇರಲಿಲ್ಲ ಹೇಳಿದ್ದು ಅಲ್ವಾ? ಕರೆಕ್ಟ್. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಾನು ಎಲ್ರು ಕೂಡ ಜಗಳಾಡೋ ಪರಿಸ್ಥಿತಿಯಲ್ಲಿ ಹ್ಮ್ ತಂದಿಟ್ಟಿದ್ರು. ಯಾಕಂದ್ರೆ ಆ ಟೈಮಿಂಗ್ ಇತ್ತು, ಏನು ಮಾಡಕ್ಕಲ್ಲ. ನೀವ್ ಹೇಳಿದ್ರೆ ತಾನೆ, ಪ್ರತಿಯೊಬ್ಬರು ಬಂದ್ಮೇಲೂ ಹಾಗೆ ಆಗ್ತಾ ಇದ್ವು. ಒಬ್ಬರು ಕೊಂಡ್ರೆ ಒಬ್ಬರೇ ಆಗ್ತಾ ಹಿಂಗೆ. ಯಾಕಂದ್ರೆ ಆ ಸಿಚುವೇಶನ್ ತಂದಿಟ್ಟಿದ್ರು. ನೀವು ಬಂದಾಗ ನೀವ್ ಹೇಳಿದ್ರೆ ತಾನೆ, ಹ್ಮ್ ಹೇಳಿದ್ರಿ ಇವರೇ ಅನ್ನೋದು ಡೌಟ್ ಇತ್ತು. ಆದ್ರೂ ಅದು ಗೊತ್ತಿತ್ತು ಮೇಡಮ್. ಅವ್ರು ಕ್ರಮೇಣವಾಗಿ ಅದೇ ಮಾಡ್ಕೋತ ಬಂದ್ರು ಅವರು. ನಾವು ಅದಕ್ಕೆ ಅವರಿಂದ ದೂರ ಇರ್ತಾ ಇದ್ವಿ. ಯಾವ್ದು ಮನೆಯಾಗ ಬಂದ್ರು ಈಗ
ಹಾಗೆ ಹೀಗೆ ಆಗ್ತಾ ಇತ್ತು. ಅವ್ರು ಬಂದ್ರೆ ಮಾತ್ರ ಹಿಂಗ್ ಆಗ್ತಾ ಇತ್ತು ನನಗೆ ಅವಾಗ. ಇವಾಗ ಏನು ಮಾಡಿ ಗೊತ್ತಾ, ಅದೆಲ್ಲ ಸಿಕ್ಕಿದೆ ಅಲ್ವಾ, ಹಾ ಮ್ಯಾಮ್. ಇವಾಗ ಕಾಳಿಕಾದೇವಿ ಅಥವಾ ಚಾಮುಂಡೇಶ್ವರಿ ನೆನ್ಪು ಮಾಡಿಕೊಂಡು ಸ್ವಲ್ಪ ಅರಿಶಿನ ನೀರನ್ನ ಮಾಡ್ಕೊಳ್ಳಿ. ಹಾ ಮ್ಯಾಮ್. ಅದನ್ನು ಮಾಡಿಕೊಂಡು ಮನೆಯಲ್ಲಿ ಎಲ್ಲದನ್ನು ಕೂಡ ಚಿಮ್ಕಿಸಿ. ಅದಾದಮೇಲೆ ಹಾ ಮನೆ ಪೂರ್ತಿಯಾಗಿ ಮೇಲ್ಗಡೆಯಿಂದ ಎಲ್ಲ ನೀಟಾಗಿ ಒಂದು ಗೋಮೂತ್ರ ಎಲ್ಲ ತೆಗೆದುಕೊಂಡು ಬಂದು ವಾಶ್ ಮಾಡಿ. ಹಾ ಮ್ಯಾಮ್. ಆ, ಈಗ ಪಾರ್ವತಿ ಪರಮೇಶ್ವರರ ಒಂದು ಒಳ್ಳೆಯ ಎನರ್ಜಿ ಬಂದಿದೆ ನಮ್ಮ ಮನೆಗೆ, ನಮಗೂ ಕೂಡ ಒಳ್ಳೆಯ ಎನರ್ಜಿ ಬಂದಿದೆ, ಫುಲ್ ಎಲ್ಲ ಬಿಳಿ ಬೆಳಕು ಆವರಿಸಿದೆ, ಈಗೆಲ್ಲ ಪೂರ್ತಿಯಾಗಿನೇ ಕೆಟ್ಟದಿದ್ರು ಅದೆಲ್ಲ ಹೊರಟೋಗಿ ಕ್ಲೆನ್ಸ್ ಆಗಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಮನೆಗೆ ಅಂತೇಳಿ ಒಂದು ಪ್ರೇಯರ್ ಮಾಡ್ಕೊಳ್ಳಿ. ಪ್ರೇಯರ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ. ಮತ್ತು ನೀವು ಕೈಯಲ್ಲಿ ಮುಟ್ಟೋದು ಅದೆಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ ನೀವು, ಇಲ್ಲ ಸರಿನಾ? ಮೇಡಮ್, ಹಂಗೇನಿಲ್ಲ. ಹಾಂ 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 ಅವೆಲ್ಲ ಅದನ್ನೆಲ್ಲ ಏನಾದ್ರು ತೆಗ್ದಿದೆ, ಸಿಕ್ಕಿದ್ರೆ ಹಾಗೇನ್ ಅದನ್ನ ಗೊತ್ತಿಲ್ಲ ಸುಟ್ಟಾಕ್ಬಿಡಿ ಮೇಡಮ್ ಅದು. ಅಷ್ಟೇ. ಮತ್ತು ಇನ್ನೊಂದು ಎದುರಿಸೋದಕ್ಕೂ ಕೆಲವರೆಲ್ಲ ಮಾಡ್ತಾರೆ, ಕೆಲವರು ನಿಜವಾಗ್ಲೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರು ಎದುರಿಸ್ತಾರಲ್ಲ, ಹೆದರಿಕೆಗೇನೆ ಅರ್ಧ ನೀವು ಇಲ್ಲ ಮೇಡಮ್, ಎದುರ್ಕೊಂಡು ನಾನೇ ಏನು ಅಂತ ಬೇಕಾದ್ ಮಾಡಿದ್ರು ನಾನು ಎದ್ರಿಲ್ಲ ಮೇಡಮ್. ಅದು ಹ್ಞೂ ಬೇಕಾದ್ ಮಾಡ್ತಾರಂದ್ರೆ ನಾನು ಎದ್ರಿಲ್ಲ. ಆದ್ರೆ ಹ್ಞೂ ಅದು ತುಂಬಾ ದಿನದಾಗಿದೆ, ಅದು ಈಗೆಲ್ಲ ಆಗಲ್ಲ. ಹ್ಞೂ ತುಂಬಾ ಒಂದು ಮನೆ ಕಟ್ಟದ ಮೇಲೆ ಆಗಿದೆ ಅದು. ಅವಾಗೆಲ್ಲ ಮನೆ ಚೆನ್ನಾಗಿತ್ತು, ಕ್ರಮೇಣವಾಗಿ ಅದು ಆತರ ಕೂತೋಯ್ತು. ನೀವ್ ಹೇಳಿದ್ರಿ ಅದೆಲ್ಲ ಹೌದು ಅದೇ. ತೆಗ್ದಿನ್ ಮೇಡಮ್, ಈಗೆಲ್ಲ ಖುಷಿಯಾಗಿದೆ, ಚೆನ್ನಾಗಿದೆ, ಇವಾಗೇನಿಲ್ಲ. ಹ್ಞೂ ಸ್ವಲ್ಪ ಇನ್ನ 2 ಮಂತ್ 3 ಮಂತ್ ಆಗ್ಬೋದು ಎಲ್ಲ ಕ್ಲಿಯರ್ ಆಗ್ಬೇಕಂದ್ರೆ. ಅದಕ್ಕೆ ನಾನು ನಿಮ್ಗೆ ಸುಬ್ರಹ್ಮಣ್ಯದೊಂದು ನಿಮ್ ಪೂಜೆದು ಹೇಳಿದ್ದೀನಲ್ಲ, ಅದು ಮಾಡ್ಕೊಳ್ಳಿ, ಮದುವೆದಾಗುತ್ತೆ. ನಿಮ್ಮ ಮದುವೆ ವಿಚಾರದಲ್ಲೇ ಬಂದಿರೋದು ಅದಕ್ಕೆ ಇಷ್ಟೆಲ್ಲ ಮೇಡಮ್ ಸಮಸ್ಯೆ. ಮದುವೆದು, ನನ್ ಮದುವೆ ಸಲ ಇದ್ರ ಸಲುವಾಗಿ ಆಗಿದ್ದು. ಅದ್ರ ಎಲ್ಲಾನು ಸಲುವಾಗಿನೇ. ಡಿಲೇ ಮಾಡಿದ್ರು ಅವರು. ಆ ಕಡೆ ಹೌದೌದು. ಹಂಗೆ ಇತ್ತದು, ಹ್ಞೂ ಮದುವೆ ಆಗ್ಬಾರ್ದು ಏನೋ ಆಗ್ಬಾರ್ದು, ಅದಕ್ಕೋಸ್ಕರ ಅದ್ ಮಾಡಿದ್ ಮೇಡಮ್ ಅದು. ಹ್ಞೂ ನಾನು ಇನ್ಸ್ಟ್ರೂಮೆಂಟ್ ನಡಿಬಾರ್ದು, ಎಲ್ಲಿ ಹೋದ್ರು ಸ್ಟುಡಿಯೋ ನಡಿಬಾರ್ದು, ಯಾವ್ದು ನಡಿಬಾರ್ದು, ಎಲ್ಲ ಮಾಡಿದ್ರು. ಅದ್ರ ಸಲುವಾಗಿ ನಾನು ದುಡಿಮೆದೆಲ್ಲ ಕತ್ರಿ, ಮಾನಸಿಕ ಹಿಂಸೆ, ದೈಹಿಕ ಅನಾರೋಗ್ಯ ಎಲ್ಲ ಟೋಟಲ್ ಆಗಿ. ಎಲ್ಲ ಆಗಿದೆ ಮೇಡಮ್. ಆದ್ರೆ ನನಗೆ ಎಲ್ಲ ಇದೆ, ಕ್ಯಾಮ್ರಾ ಇದೆ, ಆಲ್ರೆಡಿ ಸ್ಟುಡಿಯೋ ಇದೆ, A to Z ಇದೆ. ಆದ್ರೆ ಇವು ಏನು ಮಾಡಬಾರ್ದು, ಎಲ್ಲ ಇರ್ಬೇಕಾದ್ರ ಏನು ಮಾಡಬಾರ್ದು ಅನ್ನೋ ಪ್ಲಾನ್ ಇಷ್ಟಿದ್ರು ಮೇಡಮ್ ಅವ್ರು ಆಲ್ರೆಡಿ. ಅದೇ ಒಂದು ಕೆಲಸ ಹಾಗೇನಿಲ್ಲ. ಮಾಡಿ, ಹಾ ಒಂದು ಆಂಜನೇಯದೊಂದು ರಕ್ಷಾ ಕವಚ ಅಂಗಾರ ಅದನ್ನು ಕೊಡ್ತೀನಿ ನಾನು, ಮನೆಗೂ ತಗೊಳ್ಳಿ, ಮತ್ತು ನೀವೂ ಕೂಡ ಕಟ್ಕೊಳ್ಳಿ. ಮತ್ತು ಏನು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ, ಅದೇ ಥರನೇ ಫಾಲೋ ಮಾಡಿ. ಇಲ್ಲಿವರೆಗೂ ನೀವು ಹೋದ ವರ್ಷದಿಂದ ಸ್ವಲ್ಪ ಫಾಲೋ ಮಾಡ್ಕೊಂಬಂದಕ್ಕೆ ನಿಮ್ಮ ವಾಯ್ಸ್ ಎಲ್ಲ ಸರಿ ಹೋಯಿತು, ದುಡಿಮೆದು ಅಲ್ಪ ಸ್ವಲ್ಪ ಹೌದು ಇಲ್ಲ ಅನ್ನಂಗೆ ನಡೀತಿದೆ, ಹೌದಲ್ಲ? ಹಾ ಮತ್ತು ಮೇಡಮ್, ಮೈಂಡು ಕೂಡ ದುಡಿಮೆದು ಎಲ್ಲ ಅಷ್ಟು ಓಡ್ತಾ ಚೆನ್ನಾಗಿದೆ ಇರಲಿಲ್ಲ ಮೇಡಮ್ ಈಗ. ನಿಮಗೆ, ಎಲ್ಲ ಒಂದು 50% ಪರವಾಗಿಲ್ಲ. ಹೌದು ಇವಾಗ ಬಿಡಿ ಮೇಡಮ್. ಅದು ಕೂಡ ಸಿಕ್ಕಿದೆ ಅಲ್ಲ, ಈಗ ಅದನ್ನು ಅವದೆಲ್ಲ ಮಾಡಿದ್ದಾರೆ. ಆದ್ರೆ ನಮ್ಗೆ ಯಾವ್ದು ಆಗ್ಲಿಲ್ಲ ಮೇಡಮ್, ಅದು ಯಾವ್ದು ನಾಟ್ಲಿಲ್ಲ, ಏನೂ ಆಗ್ಲಿಲ್ಲ. ಆದ್ರೆ ವರ್ಕ್ ಆಗ್ತಿಲ್ಲ ಅಷ್ಟೇ. ಏನೋ ಒಂದ್ ಸಮಸ್ಯೆ ಮಾಡ್ಬೇಕಂದ್ರೆ ಮೂಡ್ ಬರ್ತಾ ಇರ್ಲಿಲ್ಲ, ಏನೋ ಒಂದು ಎಲ್ಲಾನು ಒಂದು ಅದೇ ಸಮಸ್ಯೆ ಯಾವುದಕ್ಕೂ ತಂದು. ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ನಿಮಗೆ ಹಾ, ಅಲ್ವಾ? ಹಂಗೆ ಆಗಿತ್ತು ಮೇಡಮ್, ಇನ್ನೊಂದ್ಸರಿ ಈಗ ಅದೇ ಏನಿಲ್ಲ. ನಾನು ಸುಬ್ರಹ್ಮಣ್ಯಗೆ ಹೋದಾಗ ನಿಮ್ಗೆ ಹೇಳ್ತೀನಿ, ಅವಾಗ ಒಂದು ಟೈಮ್ ಬನ್ನಿ. ಇಲ್ಲ ಮೇಡಮ್, ನಾನು ಬರ್ತೀನಿ, ಹಾಗೇನಿಲ್ಲ. ಯಾಕಂದ್ರೆ ಅದ್ರ ಸಲುವಾಗಿ ನಾನು ಏನ್ ಮಾಡಿದ್ರು ಮತ್ತೆ ಅದೇ ರಾಗ, ಅದೇ ಆಳ, ಅದೇ ತಾಳ ಅನ್ನಂಗ್ ಆಗಿಬಿಟ್ಟಿತ್ತು. ಯಾಕಂದ್ರೆ ಮನೆಯಲ್ಲಿ ಒಂದು ಎನರ್ಜಿ, ಕೆಟ್ಟ ಎನರ್ಜಿ ಇಟ್ಕೊಂಡು ನಾವ್ ಏನೇ ಸಾಧನೆ ಮಾಡಕ್ ಹೋದ್ರು ಅದು ಫಲಕಾರಿ ಆಗಲ್ಲ ಮೇಡಮ್, ಏನೇ ಮಾಡಿದ್ರು. ಈಗ ಯಾಕಂದ್ರೆ ಹಂಗಿರುತ್ತೆ ಮಂಜುವರ್, ಸಿಚುವೇಶನ್. ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ಲೀಸ್ಟ್ ಕಳಿಸ್ತೀನಿ, ಆ ಹಾ ಲೀಸ್ಟ್ ಮ್ಯಾಮ್. ಪ್ರಕಾರವಾಗಿ ನೀವು ಫಾಲೋ ಮಾಡಿ. ಏನೇನು ತೊಗೊಂಬರ್ಬೇಕು ಅಂತ ಹೇಳ್ತೀನಿ, ಅದನ್ನು ತೊಗೊಂಬಂದು ಅಲ್ಲೆಲ್ಲ ಕ್ಲೆನ್ಸ್ ಮಾಡಿ. ಆಮೇಲೆ ಅದ್ರ ಜೊತೆಯಲ್ಲಿ ನಿಮಗೆ ಒಂದು ತಾಯ್ತದ ಹೇಳಿದ್ನಲ್ಲ, ಅದನ್ನು ಕಳಿಸ್ತೀನಿ, ಅದಕ್ಕೆ ಸರಿನಾ? ಮೇಡಮ್, ಈಗ ಅದು ಯಾಕಂದ್ರೆ ನಂದು ನಿಮ್ಗೇನೋ ಒಬ್ಬಂದೇ ಸಿಕ್ಕಿದೆ ಅಲ್ಲ, ಅಂದ್ರಲ್ಲ, ಅದನ್ನ ಪ್ರತಿಯೊಬ್ಬರು. ಫೋಟೋ ಏನು ತೆಗಿಯೋದಕ್ಕೆ ಹೋಗಬೇಡಿ, ಆಯಿತಾ? ಅದಕ್ಕೆ ಇಲ್ಲ, ನನ್ಗೆ ಗೊತ್ತು ಮೇಡಮ್. ಯಾಕಂದ್ರೆ ಹ್ಞೂ ಅದು ಯಾವ ಸಿದ್ಧಿಲಿಂದ ಆಗಿದೆ ನನಗೆ ಗೊತ್ತಿದೆ. ಅದ ಯಾಕಂದ್ರೆ ಈಗ ಕೇಳ್ಬೇಕಾಗತ್ತೆ. ಯಾಕಂದ್ರೆ ಒಂದು ಸಮಸ್ಯೆಗಳು ಬಂದಿರ್ತಾವೆ, ನಿಮ್ಗೂ ಬಂದ್ಮೇಲೆ ಯಾವ ತರ ಮಾಡ್ತಾರ ಅನ್ನೋದು ನಿಮ್ಗೂ ಗೊತ್ತಾಗ್ಬೇಕು ತಾನೆ. ಅದ್ರ ಸಲುವಾಗಿ ನಾನು ನಿಮ್ಗೆ ಮೆಸೇಜ್ ಕೊಟ್ಟಿರೋದು. ನಾನೇನ್ ಬೇರೆದವ್ರಿಗೆ ಇದು ಮಾಡ್ಬೇಕಂತ ಹೇಳಿ ನನಗೆ ಅವಶ್ಯಕತೆ ಇದ್ದಿಲ್ಲ ಮೇಡಮ್. ಹ್ಞೂ ಯಾಕಂದ್ರೆ ಗಿಡಮೂಲಿಕೆಯಿಂದ ಎಷ್ಟು ಶಕ್ತಿ ಇದೆ, ಯಾವ ತರ ಯೂಸ್